ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ರಾಯರಿದ್ದಾರೆ. ಸ್ನೇಹಿತರೆ, ಇದು ನನ್ನ ಫಸ್ಟ್ ಮಿನಿ ವ್ಲಾಗ್. ಇವತ್ತು ನನ್ನ ಜೀವನದಲ್ಲಿ ನಡೆದಂತಹ ಒಂದು ರಾಯರ ಪವಾಡವನ್ನು ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. ನಿಮಗೆ ಕೇಳೋರ್ಗೆ ಅದು ತುಂಬ ಚಿಕ್ಕದು ಅನಿಸ್ಬೋದು, ಬಟ್ ಅದು ನನಗೆ ತುಂಬ ದೊಡ್ಡದು ಪವಾಡನೇ ಅದು. ಅದೇನೆಂದರೆ, ನಾನು ಒಂದು ಚಿಕ್ಕ ಫೋಟೋ ಇಟ್ಕೊಂಡು ಒಂದು ವರ್ಷದಿಂದಲೂ ರಾಯರ ಪೂಜೆ ಮಾಡ್ತಾ ಬಂದಿದ್ದೀನಿ. ಆದರೆ ನಂಗೊಂದು ದೊಡ್ಡ ಫೋಟೋ ತೊಗೋಬೇಕಂತೇಳಿ ಕನಸಿತ್ತು. ಅದು ಹ್ಯಾಪಿ ನ್ಯೂ ಇಯರ್ ದಿನವೇ ನಾನು ಮನೆಗೆ ಬರಬೇಕಂತೇಳಿ ತುಂಬ ಆಸೆ ಪಟ್ಟಿದ್ದೆ. ಹಾಗೆ ಏನು ಮಾಡಿದೆ, ಫೋಟೋ ಲ್ಯಾಬ್ಗೆ ಹೋಗ್ಬಿಟ್ಟು ನನಗೆ ಈ ಥರ ಫೋಟೋ ಬೇಕು, ನನಗೆ ಈ ಸೈಜಲ್ಲಿ ಬೇಕು ಅಂತೇಳಿ ಕೇಳಿದೆ. ಅದಕ್ಕೆ ಅವರು, ಇಲ್ಲ ಮೇಡಮ್, ಈ ಫೋಟೋ ನೀವು ಕೇಳ್ತಾ ಇರೋ ಸೈಜಲ್ಲಿ ಬರೋಲ್ಲ, ಕ್ಲಿಯರ್ ಇರಲ್ಲ, ಚಿಕ್ಕದಾಗಿರೋದು ಮಾಡಿಸ್ಕೊಳ್ಳಿ, ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರು. ಅದಕ್ಕೆ ನಾನು ಬೇಡ ಅಂದ್ಬಿಟ್ಟು ಬಂದೆ. ಮತ್ತು ಎಷ್ಟು ದಿನಕ್ಕೆ ಕೊಡ್ತೀರಿ ನೀವು ಫೋಟೋ ಆರ್ಡ್ರ್ ಕೊಟ್ಟರೆ ಅಂತ ಕೇಳಿದೆ. ಒಂದು 2 ಅವರ್ಸಲ್ಲೆಲ್ಲ ಕೊಟ್ಬಿಡ್ತೀವಿ ಮೇಡಮ್ ಅಂತ ಹೇಳಿದರು. ಸೊ ಓಕೆ ಅಂದ್ಬಿಟ್ಟು ನಾನು ಮನೆಗೆ ಬಂದೆ. ಯೋಚನೆ ಮಾಡ್ತಾಯಿದ್ದೆ, ಹೆಂಗಪ್ಪ ಮಾಡೋದು ಇವಾಗ. ನನಗಂತೂ ಚಿಕ್ಕ ಫೋಟೋ ತೊಗೊಳಕ್ಕೆ ಇಷ್ಟ ಇರಲಿಲ್ಲ. ಆವಾಗ ಟೈಮಲ್ಲಿ ನನ್ನ ಮಗ ಬಂದು, ಇಲ್ಲ ಅಮ್ಮ, ಅದನ್ನು HD ಕ್ಲಿಯರಿಟಿ ಮಾಡೋಣ, ಫೋಟೋ ಕಳಿಸು ಅಂದ್ಬಿಟ್ಟು ಫೋಟೋ ತೊಗೊಂಡು ಅದನ್ನು ಪಟ್ ಅಂತ HD ಅಲ್ಟ್ರಾ ಕ್ಲಿಯರಿಟಿ ಮಾಡಿಕೊಟ್ಟ. ತುಂಬ ಖುಷಿ ಆಯಿತು. ನಾನು ಓಕೆ, ಇನ್ನು ದೊಡ್ಡ ಫೋಟೋ ಮಾಡಿಸ್ಕೋಬೋದಲ್ಲ ಅಂದ್ಬಿಟ್ಟು ಆಮೇಲೆ ಡಿಸೆಂಬರ್ 31 ಸ್ಟುಡಿಯೋಗೆ ಹೋದೆ. ಸರ್ ತೊಗೊಳ್ಳಿ, ಇದನ್ನು ನಾನು ಬೆಳಗ್ಗೆ ಬಂದು ತೊಗೊಂಡು ಹೋಗ್ತೀನಿ ಅಂತ ಹೇಳಿದೆ. ಅವ್ರು ಚೆಕ್ ಮಾಡಿಬಿಟ್ಟು, ಓಕೆ ಮೇಡಮ್ ಬರುತ್ತೆ, ದೊಡ್ಡ ಫೋಟೋ ಮಾಡೋಣ ಅಂತಂದರು. ಆದರೆ ಬೆಳಗ್ಗೆ ಕೊಡೋಕ್ಕಾಗಲ್ಲ ಮೇಡಮ್, ಇದು ನೀವು ಇನ್ನೂ ಒಂದಿನ ಅಡ್ವಾನ್ಸ್ ಬುಕ್ಕಿಂಗ್ ಮಾಡಬೇಕಾಗಿತ್ತು, ಇವಾಗ ಚಳಿಗಾಲ ಇರೋದ್ರಿಂದ ಎಲ್ಲ ಡ್ರೈ ಆಗೋಲ್ಲ, ಟೈಮ್ ಹಿಡಿಯುತ್ತೆ ತುಂಬ ಅಂತ ಹೇಳಿದ್ರು. ನಂಗೆ ತುಂಬ ಬೇಜಾರಾಯಿತು. ಅದೇ ಮೂಡ್ ಅಪ್ಸೆಟಲ್ಲಿ ಬಂದೆ. ಏನಪ್ಪ ಅಂದ್ಬಿಟ್ಟು ಕೊನೆಗೆ ರಾಯರ ಮೇಲೆ ಭಾರ ಹಾಕ್ಬಿಟ್ಟೆ. ಆಯ್ತಪ್ಪ, ನಿನ್ನ ಇಚ್ಛೆ ಹೆಂಗೆ ಆಗಲಿ. ನನಗಂತೂ ನೀವು ಹೊಸ ವರ್ಷ ದಿನ ಬಂದಿದ್ರೆ ನಂಗೆ ತುಂಬ ಖುಷಿ ಆಗ್ತಾಯಿತ್ತು ಅಂದ್ಕೊಂಡೆ. ಅದಾಗಿ 1 ಗಂಟೆ ಆಯಿತು. ಆಮೇಲೆ ಫೋನ್ ಬಂತು ಸ್ಟುಡಿಯೋದಿಂದ, ಮೇಡಮ್ ನಿಮ್ಮ ಫೋಟೋ ರೆಡಿ ಆಗಿದೆ, ತೊಗೊಂಡೋಗಿ ಅಂತೇಳಿ. ನಾನಂತೂ ಫುಲ್ ಶಾಕು. ಏನಪ್ಪ ಇದು 1 ಅವರಲ್ಲೇ ಆಗೋಯ್ತಾ, ಇನ್ನೂ 2 ಡೇಸ್ ಆದರೂ ಆಗ್ತಾ ಇರಲಿಲ್ಲ ಅಂತ ಹೇಳಿದ್ರಲ್ಲ ಅಂದ್ಕೊಂಡು ಖುಷಿಯಾಗಿ ಬೇಗ ಸ್ಟುಡಿಯೋಗೆ ಓಡಿದೆ. ಆಮೇಲೆ ಪಟ್ಟಂಥ ಫೋಟೋಗಳನ್ನು ತೊಗೊಂಡು ಬಂದೆ. ಅದೇ ಖುಷಿಯಲ್ಲಿ ಹೊಸ ವರ್ಷದ ದಿನ ಹೇಗೋ ನನ್ನ ರಾಯರು ನನ್ನ ಆಸೆ ಪೂರೈಸಿದರು. ಮನೆಗೆ ತೊಗೊಂಡು ಬಂದು ಪೂಜೆ ಮಾಡಿದೆ. ಇದೇ ನೋಡಿ ಸ್ನೇಹಿತರೆ, ರಾಯರು ಏನೇ ಬಯಸಿದ್ರು ನಮಗೆ ಬೇಜಾರು ಮಾಡಲ್ಲ. ಇದೇ ನೋಡಿ ನನ್ನ ಜೀವನದಲ್ಲಿ ನಡೆದಂಥ ಒಂದು ಪುಟ್ಟ ಪವಾಡ. ರಾಯರಿದ್ದಾರೆ.